ಗುರುಗಳೇ, ಈಗಲಾದ್ರೂ ನಾಗಮಣಿನ ನನ್ನ ಮನಸಾರ ಮುಟ್ಬೋದಾ? ಶತಶೃಂಗ ನಾಗಮಣಿ ಮಹಾಶಕ್ತಿಗಳನ್ನ ತನ್ನ ಒಡಲಲ್ಲಿ ಬಚ್ಚಿಟ್ಟುಕೊಂಡಿರುವ ಮಹಾಮಣಿ. ಇದನ್ನು ಅಕ್ರಮವಾಗಿ ಮುಟ್ಟಿದರೆ ನಿನ್ನ ಘೋರ ಸಾವಾಗುವುದೆಂದು ಪದೇ ಪದೇ ಎಚ್ಚರಿಸಿದರು. ಮತ್ತೆ ಅದನ್ನೇ ಕೇಳುತ್ತಿರುವೆಯಲ್ಲ. ಸರಿ ಗುರುಗಳೇ, ಇಷ್ಟು ಕಷ್ಟಪಟ್ಟು ದಕ್ಕಿಸ್ಕೊಂಡಿದ್ದ ನಾಗಮಣಿನ ನಮ್ದೂನ್ಸ್ಕೋಬೇಕಷ್ಟೇ. ಕಾಯಿ ಎಲ್ಲವೂ ಸುಮುಹೂರ್ತದಲ್ಲೇ ನಡೆಯಲಿದೆ. ಮೊದಲು ಅಭಯ್ ದೇಹದಿಂದ ಆದಿಶೇಷನ ಆತ್ಮವನ್ನು ತ್ರಿಶೂಲ್ ದೇಹಕ್ಕೆ ಸೇರಿಸಿ ಮಹಾಗುರುಗಳೇ. ತಾಳ್ಮೆ ಮಾಯಾ, ತಾಳ್ಮೆ. ಎಲ್ಲವೂ ನೀನಂದುಕೊಂಡಷ್ಟು ಸುಲಭವಲ್ಲ. ಇದು ಸಾಮಾನ್ಯ ಮಣಿಯಲ್ಲ, ನಾಗಮಣಿ, ಮೋಹಮಣಿ. ನಾಗಶಕ್ತಿಯನ್ನು ಒಲಿಸಿಕೊಳ್ಳಲು ಎಷ್ಟೋ ಸಂವತ್ಸರಗಳು ಮಂತ್ರ ತಂತ್ರ ಸಿದ್ಧಿ ವಿದ್ಯೆಗಳನ್ನು ಸಿದ್ಧಿಪಡಿಸಿಕೊಳ್ಳಲು ನನ್ನ ಸಕಲ ವಿದ್ಯೆಗಳನ್ನು ಧಾರೆ ಎರೆದಿದ್ದೇನೆ. ನಾಗಶಕ್ತಿ ಒಲಿಯಲು ಮತ್ತೆ ಅದರ ಆರಾಧನೆಯಾಗಬೇಕು, ನಾಗ ಪ್ರೀತಿ ಆಗಬೇಕು, ನಾಗ ಶಾಂತಿ ಆಗಬೇಕು. ಓಂ ಕಾಳಿಕಾಯೇ ನಮಃ, ಕರಾಳ ರೂಪಿಣ್ಯೇ ನಮಃ, ಮಹಾರೂಪಿಣ್ಯೇ ನಮಃ, ಘೋರ ರೂಪಿಣ್ಯೇ ನಮಃ. ಸರ್ಪರಾಜಾಯ ವಿದ್ಮಹೇ ನಾಗರಾಜಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್. ಪ್ರಚಂಡ ಪ್ರಬಲ ಘೋರ ಶಕ್ತಿ ಬಂದಾಯಿತು. ಮಹಾಶಕ್ತಿ ಆದಿಶೇಷನ ಮಾನವ ರೂಪಿ ಅಭಯನ
ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಅದನ್ನು ಕರೆದುಕೊಂಡು ಬರುವ ಶಕ್ತಿ ಆವಾಹನೆ ಆಯಿತು. ಮಹಾಶಕ್ತಿ ಹೋಗು. ಆದಿಶೇಷನ ಆತ್ಮವನ್ನು ಹೊತ್ತಿಕೊಂಡಿರುವ ದೇಹ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಇಲ್ಲಿಗೆ ಕರೆದುಕೊಂಡು ಬಾ, ಹೋಗು. ಆಗ ಅಭಯ್ ಮಾತ್ರ ಇದ್ದ, ಈಗ ತ್ರಿಶೂಲ್ ಕೂಡ ಮಂಡಲಕ್ಕೆ ಬೇಕಾಗುತ್ತಾನೆ. ಹಾಗಾಗಿ 2 ಮಂತ್ರ ಮಂಡಲಗಳು ಬೇಕು ದಿಗ್ವಿಜಯ. ಇವರ ಮಾತುಕತೆ ವರ್ತನೆ ಎಲ್ಲ ನೋಡ್ತಾ ಇದ್ರೆ ಇವ್ರದ್ದು ಬೇರೆ ಏನೋ ಉದ್ದೇಶ ಇದೆ ಅನ್ನಿಸ್ತಾ ಇದೆ. ನಾನದೇನು ಅಂತ ತಿಳ್ಕೊಂಡು ಅದ್ರ ತಕ್ಕ ಹಾಗೆ ಉಪಾಯಗಳನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾಗಮಣಿ ಇವ್ರ ಕೈ ಸೇರಬಾರ್ದು. ಆದಿಶೇಷನ್ಗೆ ಯಾವುದೇ ತರ ತೊಂದರೆ ಆಗ್ಬಾರ್ದು. ಕೊನೆಗೆ ನಾನು ನನ್ನ ಆದಿಶೇಷ ಸೇರಿ ಇವನನ್ನ ಶಿವಾನಿನ ಇಲ್ಲಿರೋರು ಎಲ್ರನ್ನು ಸಂಹಾರ ಮಾಡ್ತೀವಿ. ಆಮೇಲೆ ನಾಗಮಣಿ ಜೊತೆಗೆ ನಾಗಲೋಕಕ್ಕೆ ಹೊರಟು ಹೋಗ್ತೀವಿ. ಗರುಡ ಬಂಧನ ರೇಖೆ. ಈ ಗರುಡ ಬಂಧನ ರೇಖೆಯನ್ನು ದಾಟಿ ಈ ಪೂಜಾ ಸ್ಥಳಕ್ಕೆ ಯಾವ ನಾಗಶಕ್ತಿಯೂ ಒಳಗೆ ಬರಲು ಸಾಧ್ಯವಿಲ್ಲ. ಈ ರೇಖೆನ ಸಹಸ್ರಾರು ನಾಗಗಳನ್ನು ಹತ್ಯೆ ಮಾಡಿದ ಮಹಾ ಗರುಡನ ಉಗುರುಗಳಿಂದ ತಯಾರು ಮಾಡಿದೆ. ನೀನ್ ದುಷ್ಟರು ಹಾಕಿರೋ ರೇಖೆ ಏನಾದ್ರು ದಾಟಿದ್ರೆ ಮತ್ತೆ ನೀನ್ ವಾಪಸ್ ಬರಕ್ ಆಗಲ್ಲ. ನನ್ ಮಾತ್ ಕೇಳು, ದಯವಿಟ್ಟು ಹೋಗ್ಬೇಡ. ಆದಿಶೇಷ, ಆದಿಶೇಷ ನಿಂತ್ಕೋ. ಆದಿಶೇಷ, ಆದಿಶೇಷ. ನಾನೀಗ ನೇರವಾಗಿ ಹೋದರೆ ಅವರ ಮಂತ್ರಶಕ್ತಿಯಿಂದ ನನ್ನನ್ನೇ ಬಂಧಿಸಿಬಿಡಬಹುದು, ಅಥವಾ ನನಗೆ ಯಾವುದೇ ರೀತಿ ತೊಂದರೆ ಕೂಡ ಆಗಬಹುದು. ನೋ, ಹಾಗಾಗಬಾರ್ದು. ಏನ್ ಮಾಡ್ಲಿ ಈಗ? ಎಸ್, ಒಂದಷ್ಟು ದೂರದಲ್ಲೇ ಇದ್ಕೊಂಡು ಅಲ್ಲಿ ಆಗ್ತಾ ಇರೋ ಆಗು ಹೋಗುಗಳನ್ನ ಗಮನಿಸಿ ಮುಂದೆ ಏನ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತೀನಿ. ಪೂಜಾ ಕೈಂಕರ್ಯಗಳೆಲ್ಲ ಮುಗಿದು ನಾಗಮಣಿಗೆ ಶಕ್ತಿ ಸೇರಿದ ತಕ್ಷಣ ಅಲ್ಲಿರೋರ್ನೆಲ್ಲ ಮುಗಿಸಿ ನಾಗಮಣಿಯನ್ನ ಪಡ್ಕೊಂಡು ನನ್ನ ಪಾಡಿಗೆ ನಾನು ಹೊರಟೋಗ್ತಾ ಇರ್ತೀನಿ. ಅದಕ್ಕೊಂದು ಕ್ಷೇಮ ಜಾಗ ಬೇಕು. ಆವಾಹಯಾಮಿ, ಆವಾಹಯಾಮಿ. ನೋಡು, ನಾಗಲೋಕದ ಅಧಿಪತಿ ಮಹಾಪ್ರಚಂಡ ಬಲಶಾಲಿ ಆದಿಶೇಷ ಬರುತ್ತಿದ್ದಾನೆ. ಆದಿಶೇಷ, ಹೋಗ್ಬೇಡ, ಹೋಗ್ಬೇಡ, ಹೀಗೆರೆ ದಾಟ್ಬೇಡ. ಯಾವುದೇ ಕಾರಣಕ್ಕೂ ಹೀಗೆರೆ ದಾಟ್ಬೇಡ. ಆದಿಶೇಷ, ಹೋಗ್ಬೇಡ, ಹೀಗೆರೆ ದಾಟ್ಬೇಡ. ದಯವಿಟ್ಟು ಹೋಗ್ಬೇಡ ಆದಿಶೇಷ. ಕ್ಷುದ್ರ ಶಕ್ತಿಗಳ ಪ್ರಯೋಗ ಶುರುವಾಗಿದೆ.
ಇದು ಅಂತಿಮ ಹೋರಾಟ, ಸಾವು ಬದುಕಿನ ಹೋರಾಟ. ನಾಗ ಸೈನಿಕರು ರಣರಂಗಕ್ಕೆ ಧುಮುಕಲೇಬೇಕು. ನಾಗ ಸೈನಿಕರೇ, ಅಂತಿಮ ಹೋರಾಟಕ್ಕೆ ಅಣಿಯಾಗಿ ನಾಗಲೋಕಕ್ಕೆ ಕುತ್ತು ತರೋ ಕ್ಷುದ್ರ ಶಕ್ತಿಗಳ ಪೂಜೆ ನಡೀತಿದೆ. ಆ ಪೂಜೆಯನ್ನು ಧ್ವಂಸಗೊಳಿಸಿ. ಇನ್ನು ಪೂರ್ವ ಮಾನವನ ದೇಹವಾದ ತ್ರಿಶೂಲನ್ನು ಎಚ್ಚರಿಸಬೇಕು. ಮುಂದಿನ ಭವಿಷ್ಯದ ಕಡೆಗೆ ನನ್ನ ಹೆಜ್ಜೆ. ಓಂ ಕಾಳಿಯೇ ನಮಃ, ಓಂ ರುಂಡಮಾಲಿನ್ಯೇ ನಮಃ. ಲೇಪನವಾಗುತ್ತಿದ್ದಂತೆ ಅವನು ನಿನ್ನ ಕೈಗೊಂಬೆ ಆಗುತ್ತಾನೆ. ಅವನನ್ನು ಕರೆದುಕೊಂಡು ಬಾ. ಅಲ್ಲ ಸ್ವಾಮಿಗಳೇ, ನೋಡು ಮಾಯಾ, ನೀನು ಅವನನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕಾಗಿರುವುದು ಅನಿವಾರ್ಯ. ಕರೆದುಕೊಂಡು ಬಂದ ನಂತರ ಆತ್ಮ ಬದಲಾವಣೆ ಪೂಜೆಯಾಗಿ ತ್ರಿಶೂಲ್ ದೇಹಕ್ಕೆ ಆದಿಶೇಷನ ಆತ್ಮವನ್ನು ಸೇರಿಸುವ ಹಾಗೆ ಮಾಡಿದರೆ ಮಾತ್ರ ಅವನ ದೇಹದಲ್ಲಿ ಉಳಿದಿರುವ ನಾಗಶಕ್ತಿಯನ್ನು ನಾಗಮಣಿಗೆ ಸೇರುವ ಹಾಗೆ ಮಾಡಿ ನಾಗಮಣಿಯ ಪೂರ್ಣ ಶಕ್ತಿಯನ್ನು ಪಡೆಯಲು ಸಾಧ್ಯ. ಅಲ್ಲ, ಆತ್ಮ ಬದಲಾವಣೆಯನ್ನ ನಾವ್ ಇಲ್ಲಿಂದಲೇ ಮಾಡ್ಬೋದಲ್ವಾ? ಕ್ಷುಲ್ಲಕವಾಗಿ ಮಾತನಾಡಬೇಡ ಮಾಯಾ. ಮಂತ್ರಮಂಡಲದಲ್ಲಿ ನಾಗಮಣಿಯ ಉಪಸ್ಥಿತಿಯಲ್ಲಿ ನಾಗದೇವರ ಆಶೀರ್ವಾದದಿಂದ ಮಾತ್ರ ಈ ಪೂಜೆ ಮಾಡಲು ಸಾಧ್ಯ. ಹೋಗು ಮಾಯಾ, ತ್ರಿಶೂಲನ್ನು ಕರೆದುಕೊಂಡು ಬಾ. ಸರಿ ಸ್ವಾಮಿಗಳೇ. ಪೂಜೆ ಮೊದಲನೇ ಹಂತ ತಲುಪಾಯ್ತು. ಇನ್ನು ತ್ರಿಶೂಲ್ ದೇಹ ಬರೋದೊಂದು ಬಾಕಿ ಇದೆ. ಇವರೆಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೆಷ್ಟೇ ತಡ ಆಗಲಿ, ಅದೆಷ್ಟೇ ಶ್ರಮ ಆಗಲಿ, ಅದೆಷ್ಟೇ ಕಷ್ಟ ಆಗಲಿ, ಎದುರಿಗದೆಂಥದೇ ತೊಂದರೆ ಬರಲಿ, ಪೂಜೆ ಮುಗಿದು ನಾಗಮಣಿಗೆ ನಾಗಶಕ್ತಿ ಸೇರಿದ ತಕ್ಷಣ ಇವನ್ನೆಲ್ಲರನ್ನು ಮುಗಿಸಿ ನಾಗಮಣಿಯನ್ನು ಪಡ್ಕೊಳ್ಳೋದಷ್ಟೇ ನನ್ನ ಗುರಿ. ಬೇಡ ಮಾಯಂಗನೆ, ದುಷ್ಟ ಜೊತೆ ಸೇರ್ಕೊಂಡು ನೀನು ನಾಗಲೋಕಕ್ಕೆ ದ್ರೋಹ ಬಗಿತಾ ಇದ್ಯಾ. ಇದು ಅನ್ಯಾಯ, ಇದು ಮೋಸ. ಪ್ರೀತಿಗೋಸ್ಕರ ಏನೇ ಮಾಡಿದ್ರು ಮೋಸ ಅಲ್ಲ, ಅನ್ಯಾಯ ಅಲ್ಲ ಶಿವಾನಿ. ಅಷ್ಟಕ್ಕೂ ನಾನು ಇದೆಲ್ಲ ಮಾಡ್ತಾ ಇರೋದು ನನ್ನವನ್ಗೋಸ್ಕರ, ನನ್ನ ಆದಿಶೇಷನ್ಗೋಸ್ಕರ, ನನ್ನ ನಾಗರಾಜನ್ಗೋಸ್ಕರ. ಅವನನ್ನ ಪ್ರೀತಿಸಿದವಳು ನಾನು ಅವನಿಗೋಸ್ಕರನೇ ಬದುಕಿದ್ದು, ಅವನಿಗೋಸ್ಕರನೇ ಸತ್ತಿದ್ದು, ಸತ್ತು ಮತ್ತೆ ಹುಟ್ಟಿ ಬಂದಿದ್ದು ಅವನಿಗೋಸ್ಕರನೇ. ಅವನನ್ನ ಪಡ್ಕೊಳ್ಳೋ ಅವಕಾಶ ನನ್ನ ಎದುರು ನಿಂತಿದೆ ಅಂದ್ರೆ ಅದನ್ನ ಬಿಟ್ಟು ನಾನು ಕೈ ಚೆಲ್ ಕೂತ್ರೆ ಅದು ನನ್ನ ಮುಟ್ಟಾಳ್ತನ ಆಗುತ್ತೆ. ನೋಡು ಮಾಯಾ, ನಿನ್ಗೆ ಗೊತ್ತೋ ಗೊತ್ತಿಲ್ದೇನೋ ನಾಗಲೋಕಕ್ಕೆ ದ್ರೋಹ ಬಗಿತಾ ಇದೆಯಾ. ಅದರಿಂದ ನಾಗಲೋಕ ಅಕ್ಷುದ್ರ ಮನ್ಸ್ಗಳ ಪಾಲಾಗ್ತದೆ.
ಇದೆಲ್ಲದ್ರಿಂದ ಲೋಕ ಕಂಟಕ ಆಗುತ್ತೆ ಮಾಯಾ, ಅರ್ಥ ಮಾಡ್ಕೋ. ನನ್ನ ಆದಿಶೇಷ ನನಗ್ ಸಿಗ್ತಾನೆ ಅಂದ್ರೆ ಮಿಕ್ಕಿದ್ ಯಾವ ತೊಂದರೆಗಳು ನನ್ಗೆ ತೊಂದ್ರೆ ಅನ್ಸಲ್ಲ ಶಿವಾನಿ. ನಾಗ ಸೈನಿಕರೇ, ಹೋಗಿ ಹೋಗಿ ಬನ್ನಿ. ಮುಂದೆ ನಡೆಯೋ ಅಂತಿಮ ಯುದ್ಧದಲ್ಲಿ ಗೆದ್ದರೆ ವೀರ ಸ್ವಾಗತ, ಸತ್ತರೆ ವೀರ ಸಂಸ್ಕಾರ. ಗೆಲುವು ಇಲ್ಲವಾದಲ್ಲಿ ಸಾವು. ಇವೆರಡೇ ನಿಮ್ಮ ಮುಂದೆ ಇರುವಂತಹ ಆಯ್ಕೆ. ಕ್ಷುದ್ರ ಶಕ್ತಿಯ ಪಡೆಯೇ ನಿಮ್ಮ ಎದುರಿಗೆ ನಿಂತಿದೆ. ನಾಗಶಯನ ಮಾಧವನ, ನಾಗಾಭರಣ ಮಹಾದೇವನ ಆಶೀರ್ವಾದ ನಿಮ್ಮ ಮುಂದಿದೆ. ಹೋಗಿ ಹೋಗಿ ಬನ್ನಿ. ವಿಜಯೀ ಭವ, ವಿಜಯೀ ಭವ. ಜೈ ಭೋಲೆನಾಥ. ಹೋಗ್ಬೇಡ. ನಿಂದಮ್ಮಯ್ಯ ಅಂತೀನಿ, ನೀನಾದ್ರೂ ನನ್ ಮಾತು ಕೇಳು. ಹತ್ತುಷ್ಟ್ರ ಜೊತೆ ಸೇರ್ಕೊಂಡು ನಾಗಲೋಕಕ್ಕೆ ಮೋಸ ಮಾಡ್ಬೇಡ ಮಾಯಾ. ಮಾಯಾ, ನನ್ ಮಾತು ಕೇಳು ಮಾಯಾ. ಮಾಯಾ, ನಿಂತ್ಕೋ. ಹೇ ನಾಗಿಣಿ, ನೀನು ಹೇಳೋ ಯಾವ ಮಾತು ನಾಗಿಣಿಗೆ ಕೇಳೋದಿಲ್ಲ. ನಾವು ಮಾತಾಡಿದ ವಿಚಾರ ನೀನು ಇವಳಿಗೆ ಹೇಳ ಬಯಸಿದರೂ ಅದು ಅವಳಿಗೆ ಕೇಳಿಸೋದಿಲ್ಲ. ಈ ಮಾಯಾ ಕೂಡ ನನ್ನ ವಶೀಕರಣದಲ್ಲಿ ಇದ್ದಾಳೆ. ಬಾ, ಪೀಠವನ್ನು ಹಾಕಿ. ಕಾಳಿಕಾಯೇ ನಮಃ. ನಾಗದೇವತೆಗಳೇ, ಇಷ್ಟು ವರ್ಷಗಳ ಕಾಲ ಸಾತ್ವಿಕ ಪದ್ಧತಿಯ ಮೂಲಕ ನಾಗಶಕ್ತಿಯನ್ನು ತಡೆ ಹಿಡಿದು ಅನ್ಯಾಯ ಮಾಡಿದ್ದಾಯ್ತು. ದೇವರೇ ಆಗಬೇಕಿದ್ದ ನಾಗಗಳನ್ನು ಎರಡನೇ ಸ್ಥಾನಕ್ಕೆ ಇಳಿಸಿದ್ದು ಆಯಿತು. ಇನ್ನು ಈ ಪೂಜೆಯ ನಂತರ ನಾಗಶಕ್ತಿಯೇ ದೇವಶಕ್ತಿಯನ್ನು ಮೀರಿದ್ದು, ಕ್ಷುದ್ರ ಶಕ್ತಿಯೇ ಲೋಕೈಕ ಶಕ್ತಿ. ಜೈ ಕಾಳಿಕಾಂಬ. ಏಕೆ ಈ ಮೌನ ದೇವ? ಕಲಿಗಾಲದ ಕಳಂಕಕ್ಕೆ ಸುರಲೋಕವು ಕಳಂಕವಾಯಿತು. ಸುರಲೋಕವು ಕತ್ತಲಾಯಿತೆಂದು ಇಡೀ ಲೋಕವನ್ನೇ ಬಲಿ ಕೊಡಬೇಡ ದೇವ, ಬಲಿ ಕೊಡಬೇಡ. ಸಾತ್ವಿಕ ಶಕ್ತಿಗಳು ಸಾವಿರಾರಿವೆ, ಕ್ಷುದ್ರ ಶಕ್ತಿಗಳು ಕೆಲವೇ ಹನಿ ಕಾರ್ಕೋಟಕ್ಕೆ ಇಡೀ ಲೋಕವೇ ನಾಶವಾಗಬಾರದೆಂದು ನಂಜುಂಡೇಶ್ವರ. ಕೆಲವು ಕ್ಷುದ್ರ ಶಕ್ತಿಗಳ ಕಾಟಕ್ಕೆ ಲೋಕವನ್ನೇ ಬಲಿ ಕೊಡಬೇಡ ದೇವಾ. ನಾಗ ಸೈನಿಕರಿಗೆ ಛಲ ಕೊಡಕು, ನಾಗ ಸೈನಿಕರಿಗೆ ಫಲ ಕೊಡೋ. ಆ ನಾಗ ಸೈನಿಕರಿಗೆ ಗರುಡ ರೇಖೆಯನ್ನು ದಾಟುವಂತಹ ಶಕ್ತಿ ಕೊಡು.
ಕಾಪಾಡು ದೇವಾ, ಕಾಪಾಡು. ಆತ್ಮ ಬದಲಾವಣೆ ಪೂಜೆ ಆಗ್ಲಿ, ಅದೊಂದಾದ್ರೆ ಸಾಕು. ನಾನು ನನ್ನ ಆದಿಶೇಷ ಸೇರಿ ಇಲ್ಲಿರೋನ್ನೆಲ್ಲ ಧ್ವಂಸ ಮಾಡಿ ನಾಗಮಣಿ ತಗೊಂಡು ನಾಗಲೋಕಕ್ಕೆ ಹೊರಡ್ತೀವಿ. ಹೋಗೋ ಹಂತದಲ್ಲಿ ಈ ಶಿವಾನಿನೂ ಮುಗಿಸ್ಬಿಡ್ತೀವಿ. ದೇವ, ಪುರುಷೋತ್ತಮ, ಪರಮಾತ್ಮ, ಸಕಲೋತ್ತಮ, ಜವಾಬ್ದಾರಿ ಕೊಟ್ಟು ನನ್ನ ಕೈ ಕಟ್ಟಿ ನಿಲ್ಸಿದ್ಯಲ್ಲ ತಂದೆ. ಏನಾದ್ರೂ ಮಾಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೋಡಿ, ಇದು ನಮ್ಮ ಅಂತಿಮ ಹೋರಾಟ. ಇಲ್ಲಿ ಪ್ರಾಣಾಹುತಿ ಆದರೆ ಸ್ವರ್ಗ, ಇಲ್ಲ ಅಂದ್ರೆ ನರಕ. ಇಲ್ಲ ತ್ರಯಂಬಕ, ನಾನ್ ಬದುಕಿರೋವರೆಗೂ ನನ್ನ ಆದಿಶೇಷನ್ಗೆ ನಾನು ಏನಾಗೋದಕ್ಕೂ ಬಿಡೋದಿಲ್ಲ. ಇಲ್ಲ ಇಲ್ಲ ತ್ರಯಂಬಕ, ಶತಶೃಂಗ ಆಹುತಿ. ನಾನು ಆದಿಶೇಷನ್ಗೋಸ್ಕರನೇ ಬದುಕಿರೋಳು, ಆದಿಶೇಷನ್ಗೋಸ್ಕರ ಬಂದಿರೋಳು. ನನ್ನ ಮುಂದೆನೆ ನನ್ನ ಆದಿಶೇಷನ ಆಹುತಿ ಕೊಡ್ತೀಯೋ? ಅದು ಹೇಗ್ ಬಲಿ ಕೊಡ್ತೀರ ನಾನು ನೋಡ್ತೀನಿ. ನಾಗಮಣಿಗೆ ಶಕ್ತಿ ಸೇರಾಗಿದೆ. ಯಾವ ನಾಗದಾದರೂ ರಕ್ತ
ನಾಗಮಣಿ ಮೇಲೆ ಬಿದ್ದರೆ ಅದರ ಸಾತ್ವಿಕ ಶಕ್ತಿ ಅಳಿತು ಶುದ್ಧ ಶಕ್ತಿಯಾಗಿ ಬದಲಾಗುತ್ತೆ. ಅದಕ್ಕೆ ಆದಿಶೇಷನ ಅಥವಾ ಅಭಯರಕ್ಷಣೆ ಬೇಕಂದ್ರೆ ನಿಜ, ನಿನ್ನ ರಕ್ತವಾದರೂ ಆಗುತ್ತೆ. ನನ್ನ ಗುರಿಗೋಸ್ಕರ, ನನ್ನ ಭವಿಷ್ಯಕ್ಕೋಸ್ಕರ, ನನ್ನ ಕನಸಿಗೋಸ್ಕರ ಅದಕ್ಕೆ ಹೆಣಗಳು ಉಳಿದರು. ನಾನು ಹೋರಾಟದಲ್ಲಿ ಗೆದ್ದೇ ಗೆಲ್ಲುತ್ತೇನೆ. ಕಾಳಿ ಮಣಿರನ್ನು ಗೆಲ್ಲಿಸುತ್ತಾಳೆ. ನಿನ್ನಲ್ಲಿ ಅಷ್ಟು ಶಕ್ತಿ ತಡಿ, ನೋಡೋಣ. ನಿಮ್ಮ ಸಾವು ನನ್ನಿಂದಲೇ. ಈ ಪಾಪಿಗಳು ಮಾಡ್ತಿರೋ ದುಷ್ಟ ಕೆಲಸಗಳನ್ನ ಕೊನೆ ಕಾಣಿಸು ತಾಯಿ. ನಿನ್ನ ಆಶೀರ್ವಾದದ ಬಲದಿಂದ ಇವರನ್ನೆಲ್ಲ ಸಂಹಾರ ಮಾಡೋದಕ್ಕೆ ಒಂದು ಆಯುಧ ದಯಪಾಲಿಸು ತಾಯಿ, ದಯಪಾಲಿಸು. ಅವಳು ನನ್ನ ತಾಯಿ. ಮಗನಿಗೆ ಪ್ರಸನ್ನಳಾಗುತ್ತಾಳೆ ಹೊರತು ನಿನಗಲ್ಲ. ಧನ್ಯಳಾದೆ ತಾಯಿ. ಈ ದುಷ್ಟರನ್ನ ಸಂಹಾರ ಮಾಡೋದಕ್ಕೆ, ಆಯುಧ ದಯಪಾಲಿಸಿದಕ್ಕೆ ಧನ್ಯಳಾದೆ. ಹೇ ತ್ರಯಂಬಕ, ನಿನ್ನನ್ನ ಸಂಹಾರ ಮಾಡೋದಕ್ಕೆ ಈ ದೇವಿನೇ ಆಯುಧ ದಯಪಾಲಿಸಿರುವಾಗ ನಿನ್ನನ್ನ ಯಾವುದೇ ಕಾರಣಕ್ಕೂ ನಾನು ಉಳಿಸೋದಿಲ್ಲ. ಸನ್ನಿಧಿಯಲ್ಲಿ ನನ್ನ ಸಾವಾಗುತ್ತಿದೆ.
ನಾಗಿಣಿ ನನ್ನನ್ನು ಸಾಯಿಸುತ್ತಿದ್ದಾಳೆ. ನೋಡ್ದ್ಯತ್ರ ಎಂಬಕ, ನಾಗಮಣಿ ಹಿಂದೆ ಬಿದ್ದ ನಿನ್ನ ಸಾವು ಎಷ್ಟು ಘೋರವಾಗ್ತಿದೆ ಅಂತ. ಒಂದಲ್ಲ, ಇನ್ನು 100 ಜನ್ಮ ಎತ್ತು ಬಂದ್ರು ನಾಗಮಣಿನ ನಿನ್ ಕೈಲಿ ವಶಪಡಿಸ್ಕೊಳಕ್ಕಾಗಲ್ಲ. ನಾಗಿಣಿ, ನಾನು ಸತ್ತರು ನಿನ್ನವರು ನಿನಗೆ ದಕ್ಕುವುದಿಲ್ಲ. ನಿನ್ನವರು ನಿನಗೆ ದಕ್ಕಲು ನಾನು ಬಿಡುವುದಿಲ್ಲ. ನನ್ನ ಜೊತೆ ಅವರ ಮನಸ್ಸನ್ನು ಸಾಯಿಸುತ್ತಿದ್ದೇನೆ. ಮಾದಲಮ್ಮ, ಮಾದಲಮ್ಮ, ತಾಯೇ ಮಾದಲಮ್ಮ, ಮಾರಣ ಹೋಮವೇ ಆಗಿ ಹೋಗಿದೆ ತಾಯೇ. ನಾಗಲೋಕದ ಮಾಯಾಂಗನೆ, ಮಹಾಮಾಂತ್ರಿಕ ತ್ರಯಂಬಕ, ಧನಂಜಯ ರೂಪದ ದಿಗ್ವಿಜಯ ಎಲ್ಲರೂ ಮರಣ ಹೊಂದಿದ್ದಾರೆ ತಾಯೇ. ಇದೆಲ್ಲದಕ್ಕೂ ಕಾರಣ ಕಣ್ಣಮ್ಮ, ಆ ಕಣ್ಣೂರಿನ ಕಣ್ಣಮ್ಮ. ನಿನ್ನ ದೈವತ್ವವನ್ನು ನಾಶ ಮಾಡಿ ಕ್ಷುದ್ರ ದೇವತೆಯನ್ನು ಮಾಡಿದ ಕಣ್ಣಮ್ಮ. ಈಗ ಅವಳು ತನ್ನ ಕಣ್ಣನ್ನು ಕಳೆದುಕೊಂಡು ಭಗ್ನ ಮೂರ್ತಿಯಾಗಿ ನಿಂತು ರಕ್ತ ಕಣ್ಣೀರು ಹಾಕುತ್ತಿದ್ದಾಳೆ. ಕಳೆದು ಹೋದ ಕಣ್ಣು ದೊರಕಿ ಅದನ್ನು ನಿನ್ನ ಪಾದಕ್ಕೆ ಅರ್ಪಿಸಿದಾಗ ನಿನ್ನ ಪಾದ ಧೂಳು ಸೋಕಿದರೆ ಸಾಕು, ಆ ಕಣ್ಣಮ್ಮನ ಶಕ್ತಿ ನಶಿಸಿ ಹೋಗುತ್ತದೆ, ಅದು ನಿನಗೆ ದೊರೆಯುತ್ತದೆ. ಅದೊಂದು ಗುರಿಗೋಸ್ಕರ ಪ್ರತಿ 33 ವರ್ಷಕ್ಕೊಮ್ಮೆ ಈ ದೇಹವನ್ನು ತ್ಯಜಿಸಿ ಬೇರೊಂದು ದೇಹಕ್ಕೆ ಪರಕಾಯ ಪ್ರವೇಶ ಮಾಡಿ ನಿನ್ನ ಸೇವೆಯನ್ನು ಮಾಡುತ್ತಿರುವೆ ತಾಯೇ. ಮುಂದಿನ ಅಮಾವಾಸ್ಯೆಗೆ 33 ವರ್ಷ ಆಗಿ ಹೋಗುತ್ತದೆ ತಾಯೇ. ನಾನು ಮತ್ತೆ ಪರಕಾಯ ಪ್ರವೇಶ ಮಾಡಿ ನಿನ್ನ ಸೇವೆಯನ್ನು ಮಾಡುವುದಕ್ಕೆ ಸೂಕ್ತವಾದ ದೇಹವೊಂದನ್ನು ತೋರು ತಾಯೇ, ತೋರು. ಪರಮೇಶ್ವರ, ಏನಾದ್ರೂ ಅಪರಾಧ ಮಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಆದ್ರೆ ಇಂಥ ಶಿಕ್ಷೆ ಮಾತ್ರ ಕೊಡ್ಬೇಡ ತಂದೆ. ದಯವಿಟ್ಟು ನನ್ಗೆ ನನ್ ತ್ರಿಶೂಲ್ ಮತ್ತೆ ನನ್ಗೆ ಸಹಾಯ ಮಾಡ್ತಿದ್ದ ಅಬ್ಬ ಇಬ್ರು ಸಿಗೋ ಹಾಗೆ ಮಾಡು ಪರಮೇಶ್ವರ. ತ್ರಿಶೂಲ್, ಅಭಯ್, ತ್ರಿಶೂಲ್. ಹೇ ಭೋಲೆನಾಥ, ನಿನ್ನದು ಕಾಪಾಡೋ ಕೈಗಳು, ಕಾಡೋ ಯೋಚನೆ ಯಾಕೆ ದೇವ? ಅವನು ನಿನ್ನ ಅಂಶದ ಕೂಸು, ಅವಳು ನಿನ್ನ ಅರ್ಧಾಂಗಿಯ ಶಕ್ತಿಯ ಪ್ರತಿಫಲ. ಅವರನ್ನ ನೀನೇ ಕಾಯದೆ ಹೋದರೆ ಉಳಿದವರ ಪಾಡೇನು ಪಶುಪತೇಶ್ವರ. ನಿನ್ನ ಮಾಯೆಗೆ ಸಿಕ್ಕಿ ಆ ಜೀವ ತತ್ತರಿಸಿ ಹೋಗಿದೆ. ಪ್ರತಿದಿನ ಪ್ರತಿಕ್ಷಣ ತಾನೇ ಹುಡುಕು ನಾನು ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗದೆ ತತ್ತರಿಸಿ ಹೋಗಿದೆ. ಇಂತಹ ಸಮಯದಲ್ಲೇ ದುಷ್ಟ ಶಕ್ತಿಗಳು ಅವನ ಸುತ್ತ ನಿಂತು ಕೇಕೆ ಹಾಕುತ್ತಿದೆ ದೇವ.
ಪರಮ ಪಾವನವಾದ ನಾಗಮಣಿ ಅಲ್ಲಿಂದ ಕದಲಿ ಮತ್ತೆಲ್ಲಿಗೆ ಹೋಗುತ್ತಿದೆ ದೇವ? ಇಲ್ಲಿ ನಿನ್ನ ಇಚ್ಛೆಯಾದರೂ ಏನಿದೆ ದೇವ? ಆ ಜೀವಗಳಿಗೆ ಇನ್ನು ಸಂಕಟ ಕೊಡಬೇಡ ಶಂಕರ, ಸಂಕಟ ಕೊಡಬೇಡ. ಜೈ ಭೋಲೆನಾಥ. ತ್ರಿಶೂಲ್, ಅಭಯ್ ಅವರೇ, ನಿಮ್ಮಿಂದ ತುಂಬಾ ದೊಡ್ಡ ಸಹಾಯ ಆಗಿದೆ. ನಿಮ್ ಸಹಾಯದಿಂದ ನನಗೆ ನನ್ನ ಆದಿಶೇಷ ಸಿಗೋ ಹಾಗಾಯ್ತು. ನಿಮ್ಮ ದೇಹಕ್ಕೆ ತ್ರಿಶೂಲಾತ್ಮ ಸೇರ್ದೆ ಹೋಗಿದ್ದಿದ್ರೆ ಯಾವ್ದು ಕೂಡ ಕೊನೆ ಆಗ್ತಾ ಇರ್ಲಿಲ್ಲ. ತ್ರಿಶೂಲ್, ನಾವು ನಮ್ಮ ನಾಗಲೋಕ ಎಲ್ಲಾನು ಕಡೆವರೆಗೂ ಇವ್ರಿಗೆ ಕೃತಜ್ಞತರಾಗಿರ್ಬೇಕು. ಅಷ್ಟು ದೊಡ್ಡ ಸಹಾಯ ಮಾಡಿದ್ದಾರೆ ಇವ್ರು ನಮ್ಗೆ. ಇವ್ರಿಗೆ ಏನ್ ಮಾಡಿದ್ರು ಅದು ಕಡಿಮೆನೆ. ತ್ರಿಶೂಲ? ಯಾರು ತ್ರಿಶೂಲು? ಓ, ನಿನಗೆಲ್ಲ ಅರ್ಥ ಆದ್ಮೇಲೂ ನಿನ್ನ ತ್ರಿಶೂಲ್ ಅಂತ ಕರೆಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಲ್ವಾ? ಆದಿಶೇಷ, ನಿಮಗೆ ಕ್ಲಾರಿಟಿ ಇಲ್ಲ ಅನ್ಸುತ್ತೆ. ಸಂಚು ಮಾಡಿ ಹೊಂಚು ಹಾಕಿ ನಮ್ಮೂರೊಳಗೆ ಬಂದಿದ್ದು ಅಲ್ದೆ ನಮ್ಮೂರೊಳಗೆ ಕಚ್ಚಕ್ ನೋಡ್ತಾ ಇದ್ಯಾ? ಕೆಟ್ಟ ಹಾವೆ ಇದು. ಕಣ್ಣೂರು ಹಾವುಗಳು ಇಲ್ಲದೂರು, ಹಾವುಗಳಿಗೆ ಸಲ್ಲದೂರು. ಒದ್ದಾಡು. ನನ್ನವನ್ನ ನೋಡ್ದೆ, ನನ್ನವನ್ ಜೊತೆ ಮಾತಾಡ್ದೆ, ನಾನು ಒದ್ದಾಡ್ತಾ ಇದ್ದೀನಲ್ಲ, ಹಾಗೆ ನನ್ನವನ್ನ ಬಂದಿರೋ ನೀವುಗಳು ಒದ್ದಾಡ್ಬೇಕು. ಯಾವ ಹಾವುಗಳು ಕೂಡ ಬದುಕಿರಬಾರ್ದು. ಕಣ್ಣೂರಿಗೆ ಬಂದವರು ಯಾರು ವಾಪಸ್ ಹೋಗ್ಬಾರ್ದು. ಕಣ್ಣೂರಿಗೆ ಬಂದಿರೋ ಹಾವುಗಳಿಗೆ ಇದೇ ಗತಿ.
ಅದರ ತೊಂದರೆ ಆಗ್ಬಾರ್ದು ಅಂತಾನೆ ನಾಗಗಳನ್ನ ಕಂಡಲ್ಲೆಲ್ಲ ಸಾಯಿಸ್ತಾ ಇದ್ದಾರೆ. ಇವಾಗ್ಲೂ ನಾನು ಅದೇ ಕೆಲಸ ಮಾಡಿ ಬಂದೆ. ಏನಮ್ಮ ಅದು? ಎಲ್ಲಿಗೆ ಹೋಗಿದ್ದೆ? ಸೀನಣ್ಣನ್ನ ಒಂದ್ ಹಾವು ಅಟ್ಟಿಸ್ಕೊಂಡ್ ಬರ್ತಾ ಇತ್ತು, ಅದನ್ನ ಸಾಯಿಸ್ಬಿಟ್ಟೆ. ಈ ಊರಿಗೆ ಹಾವುಗಳು ಬರ್ದೆ ತುಂಬಾ ವರ್ಷಗಳೇ ಆಗಿತ್ತು. ಇವಾಗ ಹಾವುಗಳು ಬಂದಿದೆ ಅಂದ್ರೆ ಏನ್ರಿ ಅರ್ಥ? ನನಗೇನು ಗೊತ್ತು ಪ್ರೇಮ, ಈ ಅಪಾಯ ಅನ್ನೋದು ಯಾವ ಕಡೆಯಿಂದ ಯಾವ ರೂಪದಲ್ಲಿ ಬರುತ್ತೆ ಅಂತ ನನಗೇನು ಕನಸು ಬಿದ್ದಿರುತ್ತಾ? ನಾವು ಮಾತ್ರ ಎಚ್ಚರಿಕೆಯಿಂದ ಇರಬೇಕು ಅಷ್ಟೇ. ಮಗ, ಹೋಗಿ ಊಟ ಮಾಡು. ವಸಂತಣ್ಣ, ವಸಂತಣ್ಣ, ಏ ಚಂದ್ರ, ವಸಂತಣ್ಣ, ಏನಾಯ್ತು? ಅದೇ ನಾವು ಅದು ನಾವು ಬೇಟೆಗಂತ ಹೋಗಿದ್ವಾ? ಹಾ, ಏನಾಯ್ತಲ್ಲಿ? ಏಯ್, ಕುಡ್ದು ಬಂದೇನಾದ್ರೂ ಮಾತಾಡ್ತಿದ್ಯಾ? ಅಣ್ಣ ನಾನೇ ಕಣ ಕುಡಿಯೋಣ. ಬಾರೋಣ, ಜಲ್ದಿ ತಡ ಆಯ್ತು, ಬಾರೋಣ ಹೋಗೋಣ. ಪ್ರೇಮ, ನಾನು ಹೋಗಿ ಬರ್ತೀನಿ. ಮಗಿಗೆ ಊಟ ಬಡಿಸು. ಹುಷಾರು. ನಡಿಯೋ. ನೀನೆಲ್ಲಿ ತಡಿತೀಯಾ? ಅವ್ರೇನ್ ಮಾಡಿದ್ರು ನೀನ್ ಮಾತಾಡಲ್ಲ, ನೀನೇನ್ ಮಾಡಿದ್ರು ಅವ್ರು ಮಾತಾಡಲ್ಲ. ಇಬ್ರು ಸರಿಯಾಗಿದ್ದೀರಾ? ಅತ್ತೆ, ಮಾವ ಕಾರಣ ಇಲ್ದೆ ಎಲ್ಲೂ ಹೊರಗೆ ಹೋಗಲ್ಲ ಅಂತ ನಿಮ್ಗೆ ಗೊತ್ತು ತಾನೆ. ನೀನ್ ಅವ್ರ ವಿರುದ್ಧ ಮಾತಾಡಿದ್ರೆ ಅವತ್ತೇ ಪ್ರಳಯ ಆಗೋಗ್ಬಿಡುತ್ತೆ ಅಷ್ಟೇನೆ. ಆ ಚಂದ್ರ ಅವರೆಲ್ಲ ಇದಾರಲ್ಲ, ಕುಡ್ಕೊಂಡು ರಾತ್ರಿ ಕೋವಿ ಹಿಡ್ಕೊಂಡು ಕಾಡಿಗೆ ಬೇಟೆ ಆಡಕ್ ಹೋಗೋರು. ಅವ್ರು ಬಂದು ಮೇಲಿಂದ ಏನೋ ಬಿತ್ತು ಅಂದ್ರೆ ಏನೇ ಅರ್ಥ? ಅದೇನ್ ಬಿದ್ದಿತ್ತು ಆಕಾಶದಿಂದ ನೋಡಿದ್ರಾ? ಹೌದು ಪ್ರೇಮ, ಬಿದ್ದಿತ್ತು, ಭಯಂಕರವಾಗಿ ಬಿದ್ದಿತ್ತು. ಏನ್ ಹೇಳ್ತಿದ್ದೀರ ಮಾವ? ಅವ್ನು ಬಂದು ಕರೆದಾಗ ನನಗೂ ನಂಬಿಕೆ ಇರಲಿಲ್ಲ. ಅವರು ಕಾರಣ ಇಲ್ಲದೆ ಕರೆಯಲ್ಲ ಅಂತ ನನಗೆ ಅನಿಸ್ತು. ಅಲ್ಲಿಗೆ ಹೋಗಿ ನೋಡಿದ್ರೆ ಜಗ ಜಗ ಬೆಳಕು. ಅದು ಒಬ್ಬ ಮುಟ್ಟಕ್ಕೆ ಹೋದ, ಕರೆಂಟ್ ಹೊಡೆದಂಗೆ ಎಗ್ರಿ ಬಿದ್ದ. ಏನ್ರಿ ಹೇಳ್ತಾ ಇದ್ದೀರಾ? ಹೌದು ಪ್ರೇಮ, ಅದು ವಿಶೇಷವಾದ ವಸ್ತು. ಅದೇನು ಅಂತ ನನಗೂ ಗೊತ್ತಾಗ್ಲಿಲ್ಲ. ನರಸಿಂಹ ಜೋಯಿಸರು ಬಂದು ನೋಡಿ ಹೇಳಬೇಕು ಅದೇನು ಅಂತ, ಆಗ್ಲೇ ನಮಗೂ ಗೊತ್ತಾಗತ್ತು. ಇಷ್ಟೊತ್ತಲ್ಲಿ ಹೋಗಿ ಕರೆದ್ರೆ ಸರಿ ಬರಲ್ಲ, ಬೆಳಿಗ್ಗೆ ನೋಡೋಣ ಅಂತ ಅದ್ರ ಮೇಲೆ ಸೊಪ್ಪು ಸದೆ ಮುಚ್ಚಿ ಬಂದ್ವಿ. ಪ್ರೇಮ, ಅದಂತೂ ವಿಶೇಷವಾದ ವಸ್ತು. ಕೆಟ್ಟದ್ದು ಒಳ್ಳೇದು ನನಗೆ ಗೊತ್ತಿಲ್ಲ. ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ, ಬೇರೆ ಯಾರ ಹತ್ರನೂ ಹೇಳೋದು ಬೇಡ. ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಊರು ತುಂಬಾ ಹಾವುಗಳು ಕಾಣಿಸ್ತಾ ಇದೆ. ಕಾಡಲ್ಲಿ ಆಕಾಶದಿಂದ ಏನೋ ಬಂದು ಬಿದ್ದಿದೆ. ಇದು ಒಳ್ಳೆ ಶಕುನನೋ ಕೆಟ್ಟ ಶಕುನನೋ ಒಂದು ಗೊತ್ತಾಗ್ತಾ ಇಲ್ಲ. ನೆನಪನ್ನು ಮರುಕಳಿಸಿ ನಾಗಮಣಿಯನ್ನು ಹುಡುಕುವುದು ಸಾಧ್ಯವೇ? ಆ ಕಣ್ಣೂರಿನಲ್ಲಿ ಇವರ ಸಮಸ್ಯೆಗೆ ಪರಿಹಾರವಿದೆ ಶಿವಾನಿ. ಆದರೆ ಆ ಪರಿಹಾರವನ್ನು ನಿನಗೆ ಹುಡುಕಲು ಸಾಧ್ಯವೇ? ಖಂಡಿತ ಸಾಧ್ಯ ಸ್ವಾಮಿಗಳೇ. ಆ ಪರಮೇಶ್ವರನ ಆಶೀರ್ವಾದ ಇದ್ರೆ ಯಾರಿಗೂ ಕೆಟ್ಟದಾಗಲ್ಲ, ಎಲ್ರಿಗೂ ಒಳ್ಳೇದೇ ಆಗುತ್ತೆ ಅಂತ ಒಳ್ಳೆ ಮನಸ್ಸಿದೆ ಆ ಶಿವನಿಗೆ. ಆ ಶಕ್ತಿ ನನ್ನ ಜೊತೆ ಇದ್ರೆ ಸಾಕು, ನಾನು ಹೋರಾಡಿ ಇವರಿಬ್ಬರನ್ನ ಮೂಲ ರೂಪಕ್ಕೆ ತಂದೆ ತರ್ತೀನಿ. ಅಲ್ಲಿರುವಂತಹ ಸಾಧಾರಣ ಮನುಷ್ಯನು ಕೂಡ ಮಹಾಶಕ್ತಿವಂತ. ನೀನು ನಾಗರಿಕರಿಗೆ ಆ ಊರಿಗೆ ಪ್ರವೇಶ ಸಾಧ್ಯವಿಲ್ಲ. ಕೇವಲ ಒಬ್ಬ ನರ ಮನುಷ್ಯನ ಹಾಗೆ ಇರಲು ಸಾಧ್ಯವಷ್ಟೇ. ಆ ಊರಿನ ದೇವಿಯ ಕಣ್ಣನ್ನು ಅಪಹರಿಸಿದಂತಹ ನಾಗಿನಿ ಎಂದು ಆ ಊರಿನವರಿಗೆ ಬಲಿತಾರೆ. ನಿನ್ನನ್ನು ಸುಮ್ಮನೆ ಬಿಡುವರೆ? ನೋಡಿ ಶಿವ,
ಇಲ್ಲಿಂದ ನೀವು ಹೊರಡುವುದು 3 ಜನ. ಆ ಊರನ್ನು ತಲುಪುವ ವೇಳೆಗೆ ಒಬ್ಬ ಕಾಣೆಯಾಗುವಂತಹ ಸ್ಥಿತಿ ಬಂದರೂ ಬರಬಹುದು. ಎಚ್ಚರಿಕೆ. ಆದರೆ ಒಂದನ್ನು ನೆನಪಿನಲ್ಲಿಟ್ಟುಕೋ, ಆ ಊರನ್ನು ತಲುಪುವ ವೇಳೆಗೆ ಒಬ್ಬ ಕಾಣಿಸುತ್ತಿಲ್ಲ ಎಂದು ಹಿಂದೆ ಚೈತ್ಯರೆ 3 ಜನರ ಪ್ರಾಣವು ಸಂಚಕಾರದಲ್ಲಿದ್ದ ಹಾಗೆ. ಈ ಕಾರಣದಿಂದಷ್ಟೇ ನಾನು ನಿನಗೆ ನಿನ್ನ ಪ್ರಯಾಣವನ್ನು ನಿಲ್ಲಿಸು ಎಂದು ಹೇಳುತ್ತಿದ್ದೇನೆ. ಇಲ್ಲವಾದಲ್ಲೇ ಇಲ್ಲ ಅಂದ್ರೆ ಅನ್ನೋ ಮಾತೇ ಇಲ್ಲ ಸ್ವಾಮಿಗಳೇ. ಗೆಲ್ಲಲೇಬೇಕು. ಕ್ಷುದ್ರ ಶಕ್ತಿಗಳನ್ನ ನಾಶ ಮಾಡಲೇಬೇಕು. ಆ ದುಷ್ಟ ಶಕ್ತಿಗಳಿಂದ ನಮ್ಮ ಲೋಕಕ್ಕೆ ಆಗೋ ಕಂಟಕನ ನಾನು ತಪ್ಪಿಸ್ಲೇಬೇಕು. ಅದಾಗಬೇಕು ಅಂದ್ರೆ ನಾನು ಗೆಲ್ಲೇಬೇಕು. ಆಶೀರ್ವಾದ ಮಾಡಿ ಸ್ವಾಮಿಗಳ. ನಡಿ. ಅಂದ್ರೆ ನೀವೇನ್ ಹೇಳ್ತಿದ್ದೀರಾ ಗುರುಗಳೇ? ನಕ್ಷತ್ರನೂ ಅಲ್ಲ, ಧೂಮಕೇತುನೂ ಅಲ್ಲ ಅಂತ ನನ್ಗನ್ನಿಸ್ತಾ ಇದೆ. ಹಾಗಾದ್ರೆ ಇದು ಏನಿರ್ಬೋದು ಗುರುಗಳೇ? ನೋಡಿದ್ಮೇಲೆ ತಾನೇ ಎಲ್ಲ ಗೊತ್ತಾಗೋದು. ಗುರುಗಳೇ, ಇದನ್ನ ಯಾರು ನೋಡಬಾರದು ಅಂತ ನಾವೇ ಮುಚ್ಚಿಟ್ಟಿದ್ದೀವಿ. ತಾಯಿ ಚಾಮುಂಡಿ ಸಕಲ ಶಕ್ತಿಗಳ ಸಾಗರ ನೀನು. ಈ ಕಣ್ಣೂರಿಗೆ ಯಾವುದೇ ತೊಂದರೆ ಆಗದಿದ್ದಾಗೆ ಕಾಪಾಡು ತಾಯಿ. ಮಾದೇವು, ಹೀಗೆ ಗುರುಗಳೇ ರಾತ್ರಿನೂ ಉಳಿತಾ ಇತ್ತು. ಇದು ಏನಿರ್ಬೋದು ಗುರುಗಳೇ? ಈ ಊರಿನ ಶಾಪಕ್ಕೆ ಮೋಕ್ಷ ಸಿಗ್ತಾ ಇದೆ. ಏನ್ ಹೇಳಿದ್ರಿ ಗುರುಗಳೇ? ಊರಿನ ಶಾಪಕ್ಕೆ ಮೋಕ್ಷ ಸಿಗ್ತಾ ಇದೆಯಾ? ಒಂದು ಅರ್ಥ ಆಗ್ತಾ ಇಲ್ಲ. ಹೌದು ವಸಂತ, ಕಣ್ಣಮ್ಮನ ಕಣ್ಣು ಕಳೆದೋದಾಗಿಂದ ಈ ಊರು ತುಂಬಾ ನರಳ್ತಾ ಇದೆ. ಈ ಊರಲ್ಲಿ ತುಂಬಾ ರೋಗ ರುಜಿನಗಳು ಕಾಡಿವೆ. ದುರ್ಮರಣಗಳು ಎಷ್ಟೊಂದು ನಡೆದಿದೆ. ಈ ಊರು ಕಾಣದ ಸಂಕಟಗಳಿಂದ, ಕಾಣದ ನಷ್ಟಗಳಿಂದ ನಲುಗೋಗಿದೆ. ಈಗ ಅದೆಲ್ಲ ಸರಿ ಹೋಗೋ ಸಮಯ ಅಂತ ಅನ್ನಿಸ್ತಾ ಇದೆ. ಗುರುಗಳೇ, ನೀವು ಹೇಳ್ತಾ ಇರೋದು ಒಂದು ಅರ್ಥ ಆಗ್ತಾ ಇಲ್ಲ. ವಸಂತ, ಕಣ್ಮುಂದೆ ಕಾಣ್ತಾ ಇರೋದು ಬೇರೇನೂ ಅಲ್ಲ, ನಮ್ಮ ಕಣ್ಣಮ್ಮ ತಾಯಿಯ ಕಣ್ಣು. ಸಾಕಬೇಡಿ. ಮೇಲೆ ಇರ್ತದೆ.
ಗೊತ್ತಿಲ್ವಾ? ಊರೆಲ್ಲ ಸುತ್ತಾಡಿದಾಯ್ತಾ? ಊರವ್ರ ಕಷ್ಟ ಸುಖ ವಿಚಾರಿಸೋದ್ರಲ್ಲೇ ಆಯ್ತು. ಮನೆ ಕಡೆ ಏನಾದ್ರೂ ನಿಗಾ ಇದೆಯಾ ನಿನಗೆ? ಎಲ್ಲ ಕೆಲ್ಸ ನಾನು ಒಬ್ಳೆ ಮಾಡ್ಬೇಕು. ನನಗೂ ವಯಸ್ಸಾಯ್ತು. ಹೀಗೆ ಆದ್ರೆ ಹೇಗೆ? ನಿನ್ನೆ ಅಷ್ಟೆಲ್ಲ ಆಗಿದೆ. ಹಾವು ಓಡಾಡ್ತಿದೆ ಅಂತ ಗೊತ್ತಾಗಿದೆ. ಆಕಾಶದಿಂದ ಏನೋ ಬಿದ್ದಿದೆ. ಒಂದಲ್ಲ ಒಂದು ಈ ತರ ದುರಂತದ ಸೂಚನೆಗಳೇ ಕಂಡ ಮೇಲೂ ನೀನ್ ಈ ತರ ಯಾಕೆ ಓಡಾಡ್ತೀಯಾ? ಪ್ರೇಮ, ಸ್ವಲ್ಪ ಸುಮ್ನಿರೆ. ಅವಳಲ್ಲಿ ಊರ್ ಸುತ್ತಕ್ ಹೋಗಿದ್ಲು. ಯಾವ್ದೋ ಗಿಡಮೂಲಿಕೆನ ಹುಡ್ಕೊಂಡು ತಗೊಂಡ್ಬರಕ್ ಹೋಗಿದ್ಲು. ಅಷ್ಟಕ್ಕೆ ಯಾಕೆ ಬೈತ್ಯ? ಎಷ್ಟು ಚೆನ್ನಾಗಿದ್ಯಾ ನೀನು. ಸಿಟ್ಟು ನಿನ್ ಮುಖಕ್ಕೆ ಆಗ್ ಬರಲ್ಲ. ಸಾಕ್ ಸಾಕ್, ಸುಮ್ನೆ ಇರಿ. ಪ್ರಪಂಚದಲ್ಲಿರೋ ಅಷ್ಟು ಜನಕ್ಕೂ ಇವಳೆ ಮದ್ದು ಕೊಡ್ತಾಳೆ. ಹಾಗೆ ನಿಮ್ ಮಗನಿಗೂ ಒಂದು ಮದ್ದು ಮಾಡಿ ಕುಡ್ಸಿದ್ರೆ ಸರ್ಕಾರಿ ಕೆಲಸ ಅಲ್ಲಿ ಇಲ್ಲಿ ಅಂತ ಮನೆ ಬಿಟ್ಟು ಅಲಿಯೋದಾದ್ರೂ ತಪ್ತಿತ್ತು. ನಾವ್ ಅವ್ನ್ ನೋಡಿ ಎಷ್ಟು ದಿವಸ ಆಯ್ತು, ಮಾತಾಡಿ ಯಾವ ಕಾಲ ಆಯ್ತು. ನಾನು ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾ? ನಾಗಮಣಿ, ನಾಗಮಣಿ, ನಾಗಮಣಿ ಕೊನೆಗೂ ನನ್ನ ಕೈಗೆ ಸಿಕ್ಕೇ ಹೋಯ್ತಾ? ಓ, ಏನ್ ಮಾಡ್ಲಿ, ಏನ್ ಮಾಡ್ಲಿ? ಈ ರೂಪನೇ ನನ್ನ ಕನಸು ಕಂಬರೋ ಹಾಗೆ ಮಾಡ್ಬಿಡ್ತಾ. ಕೊನೆಗೂ ನನ್ನ ಕನಸು ಕರಗ ಹೋಗ್ಬಿಡ್ತಾ. ನಾಗಮಣಿ ನನ್ನ ಕೈಯಿಂದ ಮಿಸ್ ಆಗೋಯ್ತಾ. ಓ, ಏನ್ ಮಾಡ್ಲಿ? ಆದ್ರೆ ಇದೇ ಧನಂಜಯನ ಬದುಕಬೇಕು. ನಾವು ದಿಗ್ವಿಜಯ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ವಾ? ಬದುಕೋಯ್ತು. ನನ್ ಪ್ರೀತಿ ಹೇಳ್ಕೊಳಕ್ಕೆ ಅಂತಾನೆ ಈ ಸುಂದರವಾದ ಜಾಗಕ್ಕೆ ಕರೆದಿದ್ದಾರೆ ನಮ್ಮ ಹುಡ್ಗ. ಅವ್ನು ನೋಡ್ತಾ ಇದ್ರೆ ಹಾಗೆ ಮುದ್ದು ಮಾಡ್ಬೇಕು ಅನ್ಸುತ್ತೆ. ರಾಜ್ಕುಮಾರ ನನ್ನ ಹುಡ್ಗ. ಅವನನ್ನ ಎಷ್ಟು ಪ್ರೀತಿಸ್ತಾನೋ ಗೊತ್ತಿಲ್ಲ, ಆದ್ರೆ ನನ್ನ ಪ್ರೀತಿ ಅವನಿಂದ ಜಾಸ್ತಿ ಇದೆಯಾ ಇಲ್ಲ ಕಡಿಮೆ ಇರುತ್ತಾ ಅಂತಾನೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ನೀನ್ ಹತ್ರ ನಗು, ನೀನ್ ಹತ್ರ ಅಳೋ ಪ್ರೀತಿ ನಂದು. ನೀನ್ ಬೇಕು ಅಂದಾಗೆಲ್ಲ ಸಾಕು ಅನ್ನೋಷ್ಟು ಪ್ರೀತಿನ ಬಾಚಿ ಕೊಡೋ ಮನಸ್ಸು ನಂದು. ಎರಡೂ ಮನ್ಸು ಜೊತೆಲೇ ಇದ್ರು 2 ಅಕ್ಷರದ ಪ್ರೀತಿನ ಹೇಳ್ಕೊಳಕ್ಕಾಗ್ಲಿಲ್ಲ. ಈ ಪ್ರೀತಿನೇ ಹಾಗ ಇಲ್ಲ ನಾವು ಮಾತ್ರ ಹಾಗ? ಏನೇ ಹೇಳಿ, ನೀವು ನನ್ನ ಇವತ್ತಿಲ್ಲಿ ಕರ್ಸಿರೋದು ನಿಮ್ ಪ್ರೀತಿ ಹೇಳ್ಕೊಳಕ್ಕೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ನಮ್ ಪ್ರೀತಿಗೆ ಒಮ್ಮತದ ಸಹಿ ಬೀಳ್ಲಿ ಅಂತ ಆ ಕಣ್ಣಮ್ಮ ದೇವರಿಗೆ ಪೂಜೆ ಮಾಡಿಸಿ ಬಂದಿದ್ದೀನಿ. ನಾನು ನಿಂತಿರೋ ಭೂಮಿ, ಮೇಲಿರೋ ಆಕಾಶ, ನಾನು ಉಸಿರಾಡ್ತಾ ಇರೋ ಗಾಳಿ,
ಇದೆಲ್ಲದ್ರ ಸಾಕ್ಷಿಯಾಗಿ ಹೇಳ್ತೀನಿ ಅಭಯ್, ನೀವು ಅಂದ್ರೆ ನಂಗೆ ಇಷ್ಟ, ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ. ಮೊದಲು ನೀನು ನೋಡ್ತಿದ್ದಾಗ ನನಗೇನು ಅನ್ನಿಸ್ತಿರ್ಲಿಲ್ಲ. ಆದ್ರೆ ಇವಾಗ ಏನ್ ಅನ್ಸ್ತಾ ಇದೆ ಹೇಳಿ. ಮಾತಾಡೋದಕ್ ಬಿಡು ಮಾರಾಯ್ತಿ. ಮಾತಾಡಿ. ಅದು ನಾನು ಪೊಲೀಸ್ ಟ್ರೈನಿಂಗ್ ಹೋಗಿದ್ನಲ್ಲ, ಆಗ ಮನೆಯವ್ರು ಎಲ್ರೂ ಮಿಸ್ ಮಾಡ್ಕೋತಿದ್ದೆ. ಅದೇನೋ ಗೊತ್ತಿಲ್ಲ, ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಅಂದ್ರೆ ಹೇಗಪ್ಪ ಹೇಳೋದು, ನನಗೆ ಗೊತ್ತಿಲ್ಲದೆ ನನ್ನ ಹೃದಯದಲ್ಲಿ ನಿನ್ಗೊಂದು ಜಾಗ ಕೊಟ್ಟಿದ್ದೀನಿ ಅಂತ ಅನುಮಾನ ಶುರುವಾಗಿದೆ. ಏನ್ ನಿಮ್ ಮಾತಿನ ಅರ್ಥ? ನೀವೇನ್ ಹೇಳ್ತಾ ಇದ್ದೀರಾ ನಂಗೆ ಗೊತ್ತಾಗ್ತಿಲ್ಲ. ಇನ್ ಹೇಗ್ ಹೇಳೋದು, ಹೇಗಪ್ಪ ಹೇಳೋದು, ಅರ್ಥ ಮಾಡಿಸೋದು, ಹೇಗ್ ಹೇಳೋದು? ಓಕೆ, ನೀನು ಅಂದ್ರೆ ನನಗೆ ತುಂಬಾ. ನಾನು ಅಂದ್ರೆ ಹೇಳೋದಕ್ ಬಿಡು. ಹಾ ಹೇಳಿ. ನಾನು ಅಂದ್ರೆ ನಾನು ಹೇಳ್ತೀನಿ, ಒಂದ್ ನಿಮಿಷ. ನೀನು ಅಂದ್ರೆ ನನಗೆ ತುಂಬಾ.